ಹರೇ ನಮಃ ಶ್ರೀ ಗುರುಭ್ಯೋ ನಮಃ. ನಾನು ಈಗ ಒಂದು ಶ್ರೀಪಾದರಾಜರ ಉಗಾಭೋಗ ಚಿಂತನೆಯನ್ನು ಯಥಾಮತಿಯಾಗಿ ತಿಳಿಸುತ್ತೇನೆ. ಉಗಾಭೋಗಗಳು ಅಂತಂದರೆ ಉಗಾಭೋಗಗಳ ಅನೇಕ ದಾಸರು ಅನೇಕ ರೀತಿಯಾಗಿ ರಚಿಸಿದ್ದಾರೆ. ಶ್ರೀಪಾದರಾಜರು ಇದು ಅನೇಕ ದಾಸರು ಅನೇಕ ರಚಿಸಿದ್ದಾರೆ. ಶ್ರೀಪಾದರಾಜರು ಕಂಬಳಿಯ ಬುತ್ತಿಯಲ್ಲಿ ಕಸವನ್ನು ಅರಿಸುವರುಂಟೆ ಅಂತ ಒಂದು ಉಗಾಭೋಗ ರಚಿಸಿದ್ದಾರೆ. ಉಗಾಭೋಗ ಅಂತಂದರೆ ಉದ್ಗ್ರಾಹ, ಮೇಲಾಪ, ಧ್ರುವ, ಅಭೋಗ ಮುಂತಾದ ಸಂಗೀತದ 4 ಧಾತುಗಳು ಮತ್ತು ಅಂತರ ಸೇರಿ 5 ಧಾತುಗಳಾಗುತ್ತವೆ. ಆದಿ ಮತ್ತು ಅಂತ್ಯ ಪದ್ಯಗಳ ಸಂಯೋಜನೆಯಿಂದ ಆದ ಉದ್ಗ್ರಾಹ ಭೋಗ ಎಂಬ ಪದರೂಪ. ಇದು ಉದ್ಗ್ರಾಹ ಭೋಗ ಎಂಬ ಪದದಿಂದ ಕನ್ನಡದಲ್ಲಿ ಉಗಾಭೋಗ ಅಂತ ಆಗಿದೆ. ಇದು ಉಗಾಭೋಗ ಸ್ವರಪ್ರಧಾನವಿದ್ದು ಗೇಯತೆಯಿಂದ ಕೂಡಿದೆ. ಸಾಲಗ, ಸೋಡ, ಪ್ರಬಂಧದಿಂದ ಉಗಾಭೋಗ ಎಂಬ ರೂಪ ಪಡೆದಿದೆ. ಎಲ್ಲ ಹರಿದಾಸರುಗಳಿಂದ ಉಗಾಭೋಗ ಸ್ವತಂತ್ರ ರೂಪ ಪಡೆಯಿತು. ಎಲ್ಲರೂ ತಮ್ಮ ಇದರಿಂದ ಉಗಾಭೋಗ ರಚಿಸಿದ್ದಾರೆ. ಆಮೇಲೆ ಈ ಉಗಾಭೋಗಗಳಿಗೆ ರಾಗ, ತಾಳ ಒಂದು ನಿರ್ದಿಷ್ಟ ಯಾವುದೂ ಇರೋಂಗಿಲ್ಲ. ಸರಳವಾದದ್ದು, ಸ್ಪಷ್ಟವಾಗಿ ನಿರೂಪಣೆ. ಆಮೇಲೆ ನುಡಿಗಲ್ಲಿ ಲೋಕೋಕ್ತಿಯ ಸ್ಮೃತಿಗಳ ಸೂತ್ರ ವಿವರಣೆ ಈ ಎಲ್ಲ ಉಗಾಭೋಗದಲ್ಲಿ ಕಂಡು ಬರ್ತಾವೆ. ಇವು ಶ್ಲೋಕಗಳಂತೆ ಉಗಾಭೋಗಗಳು ಚಿಕ್ಕ ಆಗಿರುತ್ತವೆ. ಈಗ ಶ್ರೀಪಾದರಾಜರ ಒಂದು ಉಗಾಭೋಗದ ಬಗ್ಗೆ ನಾನು ಚಿಂತನೆ ಮಾಡೋಣ. ಶ್ರೀಪಾದರಾಜರು ಕಂಬಳಿಯ ಬುತ್ತಿಯಲ್ಲಿ ಕಸವನಾರಿಸುವರುಂಟೆ. ಅಂಬುಜೋದರ ನೆಲೆ ಅರಿಯದ ಧರಾತಮರು ಬೆಂಬಿಡದೆ ಸುಖವ ನರಸುವರುಂಟೆ. ಉದರಂಬರದಿ ಡಂಬಕರು ಇಹಪರಕ್ಕೆ ಬಾಹ್ಯರೆಂದು ಶಂಬರಾಂತರಪಿತ ರಂಗವಿಠಲರೇಯನ್ನ ಪಾದಂಬುಜೋದ್ಭರ ಅಮರದೊಳು ಮಿಗೆ ದೂರರಾದವರು ಬೆಂಬಿಡದೆ ಸುಖವ ನರಸುವರುಂಟೆ ಅಂತ ಒಂದು ಉಗಾಭೋಗವನ್ನು ಬರೆದಿದ್ದಾರೆ. ಶ್ರೀಪಾದರಾಜರೇ ಮೊದಲೇ ಉಗಾಭೋಗ ಪ್ರಾರಂಭ ಮಾಡಿದ್ದೇ ಶ್ರೀಪಾದರಾಜರಿಂದ ಶುರುವಾಯಿತು. ಇದರ ಅರ್ಥನ ಚಿಂತನೆ ನೋಡೋಣ. ಈ ಉಗಾಭೋಗದಲ್ಲಿ ಹಿಂದಿನಿಂದ ವಿವರಿಸಿದ ದುರ್ಜನರ ಬಗ್ಗೆ ವಿವರಿಸಿದ್ದಾರೆ ಶ್ರೀಪಾದರಾಜರು. ಮುಂದೆ ಹೀಗೆ ಹೇಳ್ತಾರೆ: 3 ವಿಧ ಜೀವಗಳಲ್ಲಿ ತಾಮಸರಾದ ದುರಾತ್ಮರು ಎಂದೆಂದು ಭಗವಂತನ ಮಹಿಮೆ ತಿಳಿಯುವುದಿಲ್ಲ. ಅವ್ರಿಗೆಂದೂ ಭಗವಂತನ ಮಹಿಮೆ ತಿಳಿಯುವುದಿಲ್ಲ. ಈ ದುರಾತ್ಮರು ಇಹ ಮತ್ತು ಪರದಲ್ಲೂ ಎರವಾಗುತ್ತಾರೆ. ಸಮಾಜದಲ್ಲಿ ದೂಷಿತ ಮನಸ್ಸಿನ ವ್ಯಕ್ತಿಗಳು ತಮ್ಮ ಜೀವನ ಸುಂದರವಾಗಿ ರೂಪಿಸಲಾರರು. ಸಾರ್ಥಕ ಜೀವನದ ಧನ್ಯತಾ ಭಾವದಿಂದ ಅವರು ವಿಮುಖರಾಗಿರ್ತಾರೆ ಅಂತ ಹೇಳ್ಯಾರ. ಈ ಉಗಾಭೋಗದಲ್ಲಿ ಕಂಬಳಿಯಲ್ಲಿದ್ದ ಕಟ್ಟಿದ ಬುತ್ತಿಯ ದೃಷ್ಟಾಂತವನ್ನು ಕಟ್ಟಿದ್ದಾರೆ. ಕಂಬಳಿ ಅಂತೇಳಿ ಒಂದು ಕರೀದಿರುತ್ತೆ. ಅದು ಹಿಂದಿನ ಕಾಲದಲ್ಲಿ ಹೀಗೆಲ್ಲ ಮೇಲೆ ಹಾಸಿಗೊಳಿಕೆ ಅದು ಎಲ್ಲ ಕಂಬಳಿ ಅಂತಾರೆ. ಅದಕ್ಕೆ ನಾವು ತಮಿಳಲ್ಲಿ ಏನಂತಾರೆ ಗೊತ್ತಿಲ್ಲ. ಕಂಬಳಿ ಒಳಗೆ ಆ ಕಂಬಳಿ ಬಗ್ಗೆ ದೃಷ್ಟಾಂತ ಕೊಟ್ಟಾರೆ. ಹೆಂಗಂದ್ರೆ ಕಂಬಳಿಯಲ್ಲಿ ಕಟ್ಟಿದ ಬುತ್ತಿಯಲ್ಲಿ ಆ ಕಂಬಳಿ ಎಡೆಗಳು ಸೇರುವುದರಿಂದ ಅದರಿಂದ ಹಿಂಗೆ ಚಿಕ್ಕ ಎಡೆ ಬರ್ತಿರ್ತಾವೆ. ಆ ಬುತ್ತಿ ಅಂದರೆ ಅನ್ನ ಕಟ್ಟಿರ್ತೀವಿ. ಆ ಅನ್ನದಾಗ ಎಲ್ಲ ಎಳೆ ಸೇರ್ಕೊಂಡು ಬಿಟ್ಟಿರ್ತವೆ. ಅದರಿಂದ ಅವು ತಿನ್ನಲಿಕ್ಕೆ ಆಗಲ್ಲ. ಆ ಕರಿಕಾಯಿ ಎಳೆ ಎಲ್ಲ ಅನ್ನದಲ್ಲಿ ಸೇರ್ಕೊಂಡು ಬಿಟ್ಟರೆ ಅದು ತಿನ್ನಲಿಕ್ಕೆ ಆಗೋದಿಲ್ಲ. ಅದನ್ನು ಶುದ್ಧ ಮಾಡಲಿಕ್ಕೂ ಆಗಲಾರದು ಅಂಥದ್ದು ಇದು ಇರ್ತದೆ. ದುಷ್ಟ ಜನರು ಈ ರೀತಿ ಇರ್ತಾರಂತ. ಈ ದುಷ್ಟ ಜನರು ಭಗವಂತನ ಮೇಲಿನ ದ್ವೇಷ ಮತ್ತು ಅಜ್ಞಾನ ತುಂಬಿದವರಾಗಿರ್ತಾರೆ. ಇವ್ರು ಹೆಂಗಂದ್ರೆ ಅವರಲ್ಲಿ ದೇಶ ತುಂಬಿರ್ತದೆ ಮತ್ತು ಅಜ್ಞಾನ ತುಂಬಿರ್ತದೆ. ಅಜ್ಞಾನದಿಂದ ಜೀವ, ಜಗತ್ತು, ಈಶ್ವರ ಇವುಗಳ ತತ್ವಜ್ಞಾನ ತಿಳಿಯದೆ ಅಹಂಕಾರ, ದರ್ಪ, ದೌರ್ಜನ್ಯದಿಂದ ಇರ್ತಾರೆ. ಇವರು ಸೃಷ್ಟಿಕರ್ತನಾದ ಭಗವಂತನ ಅವತಾರ ಭೇದ ಎಂದು ಎಣಿಸುತ್ತಾರೆ. ಅಲ್ಲದೆ ಹನುಮ, ಭೀಮ, ಮಧ್ವಾವತಾರಗಳಲ್ಲಿಯೂ ಭೇದ ಎಣಿಸುತ್ತಾರೆ. ಇವರು ಆ ಭಗವಂತನಿಗೆ ಹುಟ್ಟು ಸಾವುಗಳು ಇವೆ ಅಂತ ಹೇಳ್ತಾರೆ. ಆ ಪರಮಾತ್ಮನ ನಿಂದೆ ಮಾಡ್ತಾ ಜೀವನ ಕಳೀತಿರ್ತಾರೆ ಅವರು. ಅಪ್ರಾಕೃತನಾದ ಜ್ಞಾನಾನಂದನಾದ ಸಚ್ಚಿದಾನಂದನಾದ ಭಗವಂತನಿಗೆ ಶಸ್ತ್ರಗಳ ಭಯವಿದೆ, ಬ್ರಹ್ಮಹತ್ಯಾ ದೋಷಗಳಿವೆ ಎಂದು ಇವರು ತಿಳ್ಕೊಂಡಿರ್ತಾರೆ. ಇಂತಹ ದುಷ್ಟ ಜನರು ಅವಿಚ್ಛಿನ್ನ ಭಕ್ತರಾದ ಬ್ರಹ್ಮ, ವಾಯು, ಸರಸ್ವತಿ, ಭಾರತೀಯರನ್ನು ಬಿಟ್ಟು ಉಳಿದ ರುದ್ರಾದಿ ಎಲ್ಲ ದೇವತೆಗಳ ಮನದಲ್ಲಿ ತಮ್ಮ ಕಾರ್ಯ ಮಾಡುತ್ತಾರೆ ಈ ದೈತ್ಯರು.
ಆದ್ದರಿಂದ ಶ್ರೀಪಾದರಾಜರು ಇಂತಹ ತತ್ವದ ದೈತ್ಯರಲ್ಲಿ ಇಂತಹ ತತ್ವದೈತ್ಯರಲ್ಲಿ ಒಬ್ಬ ಶಂಬರಾಸುರ ಅಂತ ಬಗ್ಗೆ ಸ್ವಲ್ಪ ಈ ಊಹಾಭೋಗದಾಗ ಹೇಳಿದ್ದಾರೆ. ಶಂಬರ ಎಂಬ ರಾಕ್ಷಸ ರಾಜ ಇದ್ದ ಅಂತ. ಅವನಿಗೆ ಕೃಷ್ಣನ ಮಗನಾದ ಪ್ರದ್ಯುಮ್ನಿಂದ ತನಗೆ ಮರಣ ಇದೆ ಅಂತ ತಿಳಿದಿರ್ತದೆ. ಈ ಪ್ರದ್ಯುಮ್ನಿಂದ ತನಗೆ ಮರಣದ ಅಂತ ತಿಳಿದಿರ್ತದೆ. ಅವನ ಮಗನನ್ನು ಅಪಹರಿಸಿ ಸಮುದ್ರದಲ್ಲಿ ಬೀಸಾಕಿಬಿಡ್ತಾನೆ. ಆ ಮಗುವನ್ನು ಒಂದು ಮೀನು ನುಂಗಿಬಿಡ್ತದೆ. ನುಂಗಿಬಿಟ್ಟಾಗ ಆ ಬೇಸ್ತರ ಬೆಲೆ ಎಸೆದಾಗ ಆ ಮೀನು ಆ ಬಲೆಗೆ ಸಿಕ್ಕೊಂಡ್ಬಿಡ್ತದೆ. ಅವನು ಆ ಮೀನನ್ನು ತಂದು ಅರಮನೆ ಅಡುಗೆ ಅವನಿಗೆ ಕೊಡ್ತಾನೆ. ಅವನು ಆ ಮೀನನ್ನು ಕೊಯ್ದಾಗ ಆ ಮೀನು ಒಳಗಿಂದ ಮಗು ಹೊರಗೆ ಬರ್ತದೆ. ಆಗ ರಾಣಿಯಾದ ಮಾಯಾವತಿ ಎಂಬ ರಾಣಿ ಆ ಮಗುವನ್ನು ಸಾಕಿ ದೊಡ್ಡವನನ್ನಾಗಿ ಮಾಡ್ತಾಳೆ. ಅದೇ ಮಗು ಪ್ರದ್ಯುಮ್ನ ದೊಡ್ಡವನಾದ ಮೇಲೆ ಶಂಬರಾಸುರನು ಸಂಹಾರ ಮಾಡ್ತಾನೆ. ಅದಕ್ಕಾಗಿ ಕೃಷ್ಣನಿಗೆ ಶಂಬರಾಂತಕ ಪಿತ ಎಂಬ ಹೆಸರು ಬಂದದಂತೆ. ಆ ಎಲ್ಲ ದೈತ್ಯರ ಪ್ರತಿನಿಧಿಯಾದ ಶಂಬರಾಸುರನ್ನು ಶ್ರೀಪಾದರು ಹಿಂಗೆ ಹೆಸರಿಟ್ಟ, ಶಂಬರಾಸುರ ಅಂತ ಅವ್ನಿಗೆ ಹೆಸರಿಟ್ಟ. ಈ ದೈತ್ಯರಲ್ಲಿ ಇನ್ನೂ ಅನೇಕ ಇದ್ದಾರೆ. ಕಲಿ, ಅಲಕ್ಷ್ಮಿ, ವಿಪ್ರಚಿತ್ತಿ, ಕಾಲನೇಮಿ, ಮಧುಕೈಟಭರ, ನರಕಾಸುರ, ಹಿರಣ್ಯಕಶಪು, ಹಿರಣ್ಯಾಕ್ಷ, ಹೀಗೆ ಇನ್ನೂ ಅನೇಕ ದೈತ್ಯರುಗಳು ಇದ್ದಾರೆ ಇದರಲ್ಲಿ. ಈ ದೈತ್ಯರು ಏನು ಮಾಡ್ತಾರೆ? ಶಾಂತಿ, ಧರ್ಮ, ಸುಭಿಕ್ಷೆಯನ್ನು ನಾಶ ಮಾಡ್ತಾರೆ. ಆದ್ದರಿಂದ ಭಗವಂತ ಈ ದುಷ್ಟರಿಗಾಗಿ ಅನೇಕ ಅವತಾರ ತಾಳಬೇಕಾಗ್ತದಂತ. ಸಜ್ಜನರ ರಕ್ಷಣೆಗಾಗಿ ದುಷ್ಟರ ಸಂಹಾರ, ಶ್ರೀಹರಿಯ ಗುಣ, ರೂಪ, ಕ್ರಿಯೆ, ಲೀಲೆಗಳ ಮಹಾತ್ಮೆಯನ್ನು ಇಂಥ ದುಷ್ಟ ಜನರು ಎಂದೂ ತಿಳಿಯುವುದಿಲ್ಲ, ಅವ್ರಿಗೆಂದೂ ತಿಳಿಯಲಾರದು. ಪರಮಾತ್ಮನ ಪಾದಕಮಲಗಳಲ್ಲಿ ದುಂಬಿ ಅಂತಿದ್ದ ಸಾಧಕರಿಂದ ಇವರು ದೂರಾಗಿರ್ತಾರೆ. ಇವರು ಇಹದಲ್ಲಿ ಸುಖ ಸಂತೋಷ ಆಗಲಿ, ಪರದಲ್ಲಿ ಸದ್ಗತಿ ಆಗಲಿ ಯಾವುದೂ ಇವ್ರಿಗೆ ದೊರೆಯುವುದಿಲ್ಲ. ಪದ್ಮನಾಭನೆನಿಸಿದ ಆ ಪರಮಾತ್ಮನ ಪಾದಕಮಲಗಳಲ್ಲಿ ದುಂಬಿಯಂತೆ ವಿಹರಿಸಿ ಭಕ್ತಿ ಸುಖದ ಆನಂದವನ್ನು ಸವಿಯದವನ ಬದುಕಿನ ಕೊನೆಯನ್ನು ಅದರ ಪರಿಣಾಮ ಅದಕ್ಕೆ ಏನು ಪರಿಣಾಮ ಆಗ್ತದಂತ ನರಕನೇ ಗತಿ ಅಂತ ಅನ್ನೋದು ಈ ಶಂಬರಾಸುರ ಕಥೆಯಿಂದ ತಿಳಿದು ಬರ್ತದೆ. ಈ ನುಡಿಯೊಳಗೆ ಅದೇ ಹೇಳಿದ್ದಾರೆ. ಆಮೇಲೆ ಹರಿಭಕ್ತರು ಇಂಥ ಡಾಂಬಿಕರು ಮತ್ತು ಇಹ ಪರಕ್ಕೆ ಬಾಯರಾಗಿದ್ದಾರೆ. ಇವರಿಗೆ ಲೋಕ ಸುಖನೂ ಸಿಗುವುದಿಲ್ಲ, ಆಮೇಲೆ ಉತ್ತಮ ಲೋಕ ಸುಖನೂ ಸಿಗುವುದಿಲ್ಲ. ಅದಕ್ಕಾಗಿ ಶಂಬರಾಂತಕ ಪಿತ ಅಂತ ಹೇಳಿದ್ದಾರೆ ಇವರೆಲ್ಲರಿಗೂ ಎಂದಿದ್ದಾರೆ. ಅಯೋಗ್ಯರಿಗೆ, ಡಾಂಬಕರೇ ಭಗವಂತನ ಸ್ಮರಣೆ, ಭಕ್ತಿಜ್ಞಾನ, ಸಂಕೀರ್ತನೆ ಇವ್ರಿಗೆ ಯಾರಿಗೂ ಸಿಗುವುದಿಲ್ಲ ಅಂತ ಮಧ್ವಾಚಾರ್ಯರು ಹೇಳಿದ್ದಾರೆ. ಮೂರ್ಖರು, ಡಾಂಬಿಕರು, ಪುಣ್ಯಹೀನರಾದವರಿಗೆ ಗೋವಿಂದನಲ್ಲಿ ಭಕ್ತಿಯಾಗಲಿ, ಅವನ ಸ್ಮರಣೆಯಾಗಲಿ, ಕೀರ್ತನೆಯಾಗಲಿ ಎಂದಿಗೂ ಸಿಗುವುದಿಲ್ಲ ಅಂತ ಹೇಳಿದ್ದಾರೆ. ಆಮೇಲೆ ಪರಮಾತ್ಮನಲ್ಲಿ ಮಾಡುವ ಭಕ್ತಿ, ಸ್ಮರಣೆ, ಕೀರ್ತನೆಗಳು ಅತಿಯಾಗಿ ತಾರಕ ಆಗಿರ್ತವೆ ಅಂತ. ಅವನ್ನು ಪಡೆಯಬೇಕಾದ್ರೆ ವಿಶೇಷವಾದ ಪುಣ್ಯ ಮಾಡಿರಬೇಕು. ಏಕೆಂದರೆ ಯಾರಿಗೂ ಜ್ಞಾನವಿಲ್ಲ, ಶುದ್ಧ ಮನಸ್ಸು ಆಗಿರೋದಿಲ್ಲ. ಅಂಥವರಿಗೆ ಪರಮಾತ್ಮನಲ್ಲಿ ಭಕ್ತಿ ಹುಟ್ಟಲು ಸಾಧ್ಯವೇ ಇಲ್ಲ. ಕೃಷ್ಣಾಮೃತ ಮಹಾರ್ಣವದಲ್ಲಿ ಶ್ರೀಮಧ್ವಾಚಾರ್ಯರು ಈ ರೀತಿಯಾಗಿ ಹೇಳಿದ್ದಾರೆ. ಇದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಇಂದಿರಾ ಅವರಿಗೆ ತುಂಬ ಪುಣ್ಯ ಸಾಧನೆ ಮಾಡ್ತಾ ಇದ್ದಾರೆ. ಇಂದಿರಾ ಅವ್ರಿಗೆ ನಾನು ಎಷ್ಟು ಋಣಿಯಾಗಿದ್ದೇನೆ ಅಂತಂದರೆ, ಇದು ಮಾಡ್ತಾಯಿದ್ದಾರೆ, ನಮ್ಗೆ ಚಲೋ ಅವಕಾಶ ಮಾಡಿಕೊಟ್ಟಂಥ ಇಂದಿರಾ ಅವರಿಗೆ ನಾನು ಅನೇಕ ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಗೆ ಒಳ್ಳೆಯ ದಾರಿ ಕರ್ಕೊಂಡು ಹೋಗಿ ಒಳ್ಳೆಯ ಹಾದಿಯನ್ನು ತೋರಿಸ್ತಾ ಇದ್ದಾರೆ. ಅವರಿಗೆ ಭಗವಂತನ ಇದು ಕೊಡಲಿ ಅಂತ ತಿಳ್ಕೊಂಡು ಪ್ರಾರ್ಥನೆ ಮಾಡಿ, ನನ್ನ ಏನೋ ತಿಳಿದದ್ದು ನಾನು ಹೇಳಿದ್ದೇನೆ. ಅದಕ್ಕೆ ಕೃಷ್ಣಾರ್ಪಣ ಮಸ್ತು.